ನಮಸ್ಕಾರ ವೀಕ್ಷಕರೇ, ಕಲ್ಪತರು ನ್ಯೂಸ್ಗೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಹಾಲಪ್ಪ ಸರ್ ಮಾತನಾಡುತ್ತಾ, ಬಂದಿರುವ ಪ್ರೇಕ್ಷಕರಲ್ಲಿ ಹೆಚ್ಚಿನವರು ಪೋಷಕರು. ಇಂತಹ ಬೇಸಿಗೆ ಶಿಬಿರಗಳ ಅವಕಾಶವನ್ನು ಬಳಸಿಕೊಂಡು ಮಕ್ಕಳಲ್ಲಿ ಇಂತಹ ಹವ್ಯಾಸಗಳ ರುಚಿ ಹತ್ತಿಸಬೇಕು ಎಂದು ಹೇಳುತ್ತಲೇ, ಮಕ್ಕಳ ನಾಟಕವು ಕೇವಲ ಒಂದೆರಡು ಪ್ರದೇಶಗಳಲ್ಲಿ ಸೀಮಿತವಾಗದೆ ನಗರದ ಎಲ್ಲ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೆಚ್ಚೆಚ್ಚು ಜನರನ್ನು ತಲುಪಬೇಕು ಎಂಬ ಇಚ್ಛೆ ವ್ಯಕ್ತಪಡಿಸಿದರು. ನಿಕೇತ್ ಅವರು ಮಾತನಾಡುತ್ತಾ, ವೃತ್ತಿ ಧರ್ಮಕ್ಕಿಂತ ಪ್ರವೃತ್ತಿ ಬಗ್ಗೆ ಹೆಚ್ಚು ಒತ್ತು ಕೊಡುತ್ತಾ, ತಾನು ಅತಿಥಿಯಿಂದ ಹೆಚ್ಚಾಗಿ ಒಬ್ಬ ಪೋಷಕನಾಗಿ ಬಂದಿರುವೆ. ತನ್ನ ಇಬ್ಬರು ಪುಟ್ಟ ಮಕ್ಕಳು ಇಲ್ಲಿನ ಶಿಬಿರಾರ್ಥಿಗಳಾಗಿದ್ದಾರೆ ಎಂದು ಸಂತೋಷ ವ್ಯಕ್ತಪಡಿಸಿದರು. ಮುರಳೀಧರ್ ಹಾಲಪ್ಪ, ನಿಖಿತ್ ಮೌರ್ಯ, ಅಧ್ಯಕ್ಷರಾದ ರಮಾದೇವಿ, ರಾಜು ಕೆಎಸ್, ಭಾನುಪ್ರಕಾಶ್ ವಿಶೇಷವಾಗಿ ಆಯ್ಕೆಯಾದ ಶಿಬಿರಾರ್ಥಿಯ ಪೋಷಕರು. ಭಾನುಪ್ರಕಾಶ್ ಸರ್ ಮಾತನಾಡುತ್ತಾ, ಅಚಲ ಕಲಾ ಕೇಂದ್ರ ಕಟ್ಟಲು ಕಾರಣ ಕೌಟುಂಬಿಕ ಹಿನ್ನೆಲೆ. ತಂದೆ ಶಿಕ್ಷಕರಾಗಿ ನಾಟಕಗಳನ್ನು ಬರೆದು ರಂಗಭೂಮಿಯಲ್ಲಿ ಒಳಗೊಂಡ ಕಾರಣ ಅಚಲಪ್ಪ ಎಂಬುದು ಅವರ ತಂದೆಯ ಹೆಸರು ಆಗಿದ್ದರಿಂದ ಅಚಲ ಕಲಾ ಕೇಂದ್ರ ಹುಟ್ಟುಹಾಕಲು ಪ್ರೇರಣೆಯಾಯಿತು. ಮಕ್ಕಳು ರಂಗಭೂಮಿಗೆ ಏಕೆ ಬರಬೇಕೆಂದರೆ, ಮಕ್ಕಳಲ್ಲಿ ಹೊರ ಜಗತ್ತಿನ ಪರಿಚಯವಿಲ್ಲ, ಬರೀ ಮೊಬೈಲ್ಗಳೇ ಹೆಚ್ಚಾಗಿದೆ. ಅವರಿಗೆ ಲಲಿತ ಕಲೆಗಳನ್ನು ಪರಿಚಯಿಸಿ ಮಕ್ಕಳನ್ನು ಜೀವಂತವಾಗಿಡಲು ಇರುವ ಸೇತುವೆಯೇ ಈ ಬೇಸಿಗೆ ಶಿಬಿರ ಎಂದು ಹೇಳಿದರು. ರಂಗ ಪ್ರಯೋಗಕ್ಕೆ ಮಕ್ಕಳು ಏಕೆಂದರೆ, ಮಕ್ಕಳ ಜೊತೆ ಕೆಲಸ ಮಾಡುವಾಗ ಕಲಿಕೆಗೆ ಹೆಚ್ಚು ಅವಕಾಶವಿರುತ್ತದೆ. ಮಕ್ಕಳು ಮುಕ್ತ ಚಿಂತನೆಯ ಬಗ್ಗೆ ಉಲ್ಲೇಖಿಸುತ್ತಾ ಕುವೆಂಪುರವರ ವಿಶ್ವ ಮಾನವ ಸಂದೇಶದ ಬಗ್ಗೆ ಮಾತನಾಡಿದರು. ಮಕ್ಕಳಲ್ಲಿ ಬಿತ್ತುವ ಒಂದಷ್ಟು ಧನಾತ್ಮಕ ವಿಷಯಗಳನ್ನು ಬಿತ್ತಿದ್ದರೆ ಮುಂದೆ ಹೆಮ್ಮರವಾಗಿ ಸಮಾಜಕ್ಕೆ ಮಾದರಿಯಾಗುತ್ತದೆ ಎಂದು ಅವರು ಖುಷಿಯನ್ನು ವ್ಯಕ್ತಪಡಿಸಿದರು. ವರದಿ ಉದಯ್ ಕುಮಾರ್, ಕಲ್ಪತರು ನ್ಯೂಸ್, ತುಮಕೂರು. ನಿರ್ಧಾರ ತಗೊಂಡಿದ್ದೀರಲ್ಲ, ಸ್ಕಿಟ್ಸ್ ಇರ್ಬೋದು, ಥಿಯೇಟರ್ ವರ್ಕ್ ಇರ್ಬೋದು, ಆ ಎಂಕರೇಜ್ಮೆಂಟ್ ತುಂಬಾ ಒಳ್ಳೇದು. ನೋಡಿ, ಇನ್ನೊಂದು ಮುಗಿಸ್ಕೊಂಡು ಮನೆ ಬರೋಷ್ಟೊತ್ತಿಗೆ ಎಷ್ಟು ಇಂಪ್ರೂವ್ಮೆಂಟ್ ನೀವು ನೋಡ್ಬೋದು. ನಾವೆಲ್ಲ ಓದಿದ್ದು ಹಳ್ಳಿಗಳು, ಮಧುಗಿರಿ ಹತ್ರ ಬಿಡಿಗೇಶಿ, ದಿನ ವಾರ ತಿಂಗಳಿಗೊಮ್ಮೆ ನಾಟಕಗಳು, ಬಯಲಾಟಕ ನೋಡ್ಕೊಂಡು ನಮಗಿದ್ದ ಧೈರ್ಯನೇ ಬೇರೆ. ಈ ಮಕ್ಕಳು ಈಗ ಅಟ್ಲೀಸ್ಟ್ ಸಮ್ಮರ್ ಕ್ಯಾಂಪಲ್ಲಾದರೂ ಅದನ್ನು ಡೆವಲಪ್ ಮಾಡಲಿ. ನಾನು ಅವ್ರು ಕಾಲ್ ಮಾಡಿದ್ದು ಮಕ್ಕಳ ನಾಟಕಗಳನ್ನ ತುಮಕೂರು ನಗರದ ಒಂದೊಂದು ಎಕ್ಸ್ಟೆನ್ಷನ್ ಏರಿಯಾಗಳಲ್ಲೂ ಮಾಡಿ ಅಂತ ಕೇಳೋದಕ್ಕೆ. ಅವಾಗೆಲ್ಲ ನಾವು ಇದು ನಾಟಕ ಪ್ರದರ್ಶನನೇ ಇಟ್ಕೊಂಡ್ಬಿಟ್ಟಿದ್ದೀವಲ್ಲ, ತರಬೇತಿ ಕೊಟ್ಟು ಅಂತೇಳಿ ಎಲ್ಲ ಏರಿಯಾಗಳಲ್ಲೂ. ನಮ್ಮಲ್ಲಿ ತುಮಕೂರಲ್ಲಿ ಒಂದು 42 ಪಾರ್ಕ್ ಇದ್ದಾವೆ. ನಿಮ್ಗೆ ಅದು ಒಂದು ಅಟ್ಲೀಸ್ಟ್ 20 ಪಾರ್ಕ್ಗಳಲ್ಲಿ ನಿಮ್ಗೆ ಜಾಗ ಸಿಗ್ತದೆ ಔಟ್ಡೋರ್. ಅಲ್ಲಾದರೂ ತರಬೇತಿ ಶುರು ಮಾಡಿಕೊಂಡ್ರೆ ಕೋಚಿಂಗು, ಎಲ್ಲ ಪೇರೆಂಟ್ಸ್ಗಳು ಅಲ್ಲಿರ್ತಕ್ಕಂಥ ಏರಿಯಾ ಅಸೋಸಿಯೇಷನ್ಸು ನಿಮಗೆ ಸಪೋರ್ಟ್ ಮಾಡುತ್ತವೆ. ಹಾಗೆಯೇ ಸಿಟಿ ಕಾರ್ಪೊರೇಷನ್ನಲ್ಲೂ ನಿಮಗೆ ಎನ್ಕರೇಜ್ಮೆಂಟ್ ಸಿಗೋ ಥರ ನಾನು ಕೇಳ್ಕೊಳ್ತೀವಿ. ಇಷ್ಟು ಹೇಳಿ ನಿಮ್ಮ ಎಫರ್ಟ್ಸ್ಗೆ, ಹಾಗೆ ನಮ್ಮ ಮಕ್ಕಳ ಆ ಧೈರ್ಯಕ್ಕೆ ನಿಮಗೆ ಶ್ಲಾಘನೆ ಹೇಳಿ ನಮ್ಮ ರಾಜಕಾರಣಿಗಳಾಗ್ತಾರೆ, ನಮ್ಮ ಕೊಟ್ಟಾಶಂಕರ್ ಥರ ಮೇಷ್ಟ್ರುಗಳಾಗ್ತಾರೆ. ಆದರೆ ಇದೆಲ್ಲ ಆಗೋದಕ್ಕಿಂತಲೂ ಬಹಳ ವಿಭಿನ್ನವಾದ್ದೇನು ಅಂತಂದ್ರೆ, ಒಬ್ಬ ನಟ ಆಗೋದು. ಯಾಕೆ ಅದು ಬಹಳ ವಿಶೇಷ ಅಂತ ನನಗನ್ಸುತ್ತೆ ಅಂತಂದ್ರೆ, ಒಬ್ಬ ಡಾಕ್ಟರ್ ಸಾಯೋ ತನಕ ಡಾಕ್ಟರ್ ಆಗೇ ಇರ್ತಾನೆ, ಒಬ್ಬ ಮೇಷ್ಟ್ರು ಸಾಯೋ ತನಕ ಮೇಷ್ಟ್ರಾಗೇ ಇರ್ತಾನೆ, ಒಬ್ಬ ಪೊಲೀಸ್ ಸಾಯೋ ತನಕ ಪೊಲೀಸ್, ಇಂಜಿನಿಯರ್ ಸಾಯೋ ತನಕ ಇಂಜಿನಿಯರ್. ಆದರೆ ನಟ ಪ್ರತಿ ದಿನ ಬದಲಾಗ್ತಾನ್ರಿ. ಒಂದೇ ಜೀವನದಲ್ಲಿ ಅನೇಕ ಬದುಕುಗಳನ್ನ ಬದುಕುವಂತ ಅವಕಾಶ ಯಾರಿಗಾದ್ರೂ ಸಿಕ್ಕರೆ ಅದು ಒಬ್ಬ ನಟನಿಗೆ ಸಿಗುತ್ತೆ, ಬಿಟ್ಟರೆ ಒಬ್ಬ ಓದುಗನಿಗೆ ಸಿಗುತ್ತೆ. ನಾನು ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ, ನಿನ್ನೆ ತಾನೇ ನಾವು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟಿದಿನವನ್ನು ಆಚರಿಸಿದ್ವಿ. ಒಬ್ಬರೇ ರಾಜ್ಕುಮಾರ್ ಒಂದು ಜೀವನದಲ್ಲಿ ಎಷ್ಟು ಪಾತ್ರಗಳನ್ನ, ಎಷ್ಟು ಬದುಕುಗಳನ್ನ ಬದುಕಿದ್ರು. ಒಬ್ಬ ರಾಜ್ಕುಮಾರ್ ಕೃಷ್ಣನಾಗಿ ನೋಡಿದ್ವಿ, ಒಬ್ಬ ರಾಜ್ಕುಮಾರ್ ಕೃಷ್ಣದೇವರಾಯನಾಗಿ ನೋಡಿದ್ವಿ, ಒಬ್ಬ ರಾಜ್ಕುಮಾರನ್ನ ಮಯೂರನಾಗಿ ನೋಡಿದ್ವಿ, ಒಬ್ಬ ರಾಜ್ಕುಮಾರನ್ನ ಡಿಟೆಕ್ಟಿವ್ ಆಗಿ ನೋಡಿದ್ವಿ, ಒಬ್ಬ ರಾಜ್ಕುಮಾರನ್ನ ಸಂಪತ್ತಿಗೆ ಸವಾಲು ಹಾಕಿದಂತ ವ್ಯಕ್ತಿಯನ್ನಾಗಿ ನೋಡಿದ್ವಿ, ಒಬ್ಬ ರಾಜ್ಕುಮಾರನ ಬಂಗಾರದ ಪಂಜರದ ಕುರುಬನನ್ನಾಗಿ ನೋಡಿದ್ವಿ, ಒಬ್ಬ ರಾಜ್ಕುಮಾರನನ್ನ ಈ ತರ ಅನೇಕ ರೀತಿಯಲ್ಲಿ ನೋಡೋದಕ್ಕೆ ಸಾಧ್ಯ ಆಯಿತು. ಸೊ ಹೀಗೆ ಒಬ್ಬ ನಟ ಒಂದು ಜೀವನದಲ್ಲಿ ಅನೇಕ ಬದುಕುಗಳನ್ನ ಬದುಕೋದಕ್ಕೆ ಸಾಧ್ಯ ಇದೆ. ಒಬ್ಬ ಡಾಕ್ಟರ್ ಆಗಲಿ, ಇಂಜಿನಿಯರ್ ಆಗಲಿ, ಮತ್ತೊಂದೇನೋ ಆಗಲಿ, ಆದ್ರೆ ಅವನೊಳಗಡೆ ಕಲೆ ಅನ್ನೋಂಥ ಒಂದು ಸ್ಪರ್ಶ ಸಿಕ್ಬಿಟ್ರೆ ಆ ಒಂದು ಕಲಾ ಸ್ಪರ್ಶದಿಂದ ಅವನು ಅನಂತವನ್ನು ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ.